ಸೊ ನಮ್ಮ ಗುರುಗಳ ಪರಂಪರೆ ನಮ್ಗೆ ಗೊತ್ತಿರಬೇಕು. ಯಾವ ಥರ ಗುರುಜಿ ಏನು ಜಾತಿ, ನಿಮ್ಮ ಯಾವ ಜಾತಿಗೆ ಹೇಳ್ಕೊಡ್ತಾರೆ, ಯಾವ ಫಿಲಾಸಫಿ ಹೇಳ್ಕೊಡ್ತಾರೆ ಅಂತ ಕೇಳ್ತಾರೆ ಕೆಲವರು. ನಮ್ಮದು ಯೂನಿವರ್ಸಲ್ಲು, ಯಾರ್ಯಾರಿಗೆ ಏನೇನು ಬೇಕೋ ಅವ್ರ ಎವಲ್ಯೂಷನ್ ತಕ್ಕಂತೆ ಇದು ಮಾಡ್ತಾರೆ. ಅಯ್ಯೋ ನಿಮ್ಮ ಗುರುಜಿಗೆ ಏನೂ ಕಲಿದೆ ಹೆಂಗೆ ಎನ್ಲೈಟನ್ಮೆಂಟ್ ಆಗೋಯ್ತು, ಏನೂ ಸಾಧನೆ ಮಾಡಿದೆ ಹೆಂಗಾಯಿತು ಅಂತ ಕೇಳ್ತಾರೆ ಕೆಲವರು. ಅವಾಗ ಹೇಳ್ಬೋದು ಗುರುಜಿ ಹೇಳಿರೋದನ್ನೇ ಹೇಳೋದು. ಅವ್ರು ಹೋದ ಜನ್ಮದಲ್ಲೇ ಮಾಡಿ ಸಾಧನೆ ಮಾಡಿರೋದಕ್ಕೆ ಫಲ ಈ ಜನ್ಮದಲ್ಲಿ ಸಿಕ್ಕಿದೆ ಅವ್ರಿಗೆ. ಈ ಜನ್ಮದಲ್ಲಿ ಮಾಡೇ ಈ ಜನ್ಮದಲ್ಲಿ ಸಿಗಬೇಕಂತಿಲ್ಲ. ಎಷ್ಟೋ ಸತಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಹಿಂದೆ ಮಾಡಿದ್ದಕ್ಕೆ ಈಗ ಅವ್ರಿಗೆ ದೇವಿ ಅನುಭವ ಆಯಿತು. ಓ ಹೌದಾ, ಹೌದು. ಸೊ ಆಮೇಲೆ ನಿಮ್ಗೆ ತೋರಿಸಿದಾರ ದೇವಿ, ತೋರಿಸೋದನ್ನು ನೋಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ, ನಾವು ಕಲಿತಾ ಇದ್ದೀವಿ. ಈ ಥರ ನಾವು ನಾವು ಬ್ಲೈಂಡಾಗಿ ಮಾಡಬಾರ್ದು. ಏನೂ ಮಾಡುವಾಗ ಕರೆಕ್ಟ್ ಮೆಂಟಲಿ ಜಿಜ್ಞಾಸ ಮಾಡಬೇಕು ಅಂದ್ರೂ ಇಂಥ ಜಿಜ್ಞಾಸ ಇರಬೇಕು ಹೊರತು ಜಾತಿ ಅದು ಇದು ಎಲ್ಲ ನಾವು ಜಿಜ್ಞಾಸ ಮಾಡಿ ಪ್ರಯೋಜನ ಇಲ್ಲ. ಸೊ ಗುರುಜಿ ಏನು ಹೇಳ್ಕೊಡ್ತಾಯಿದ್ದಾರೆ, ನಿಮ್ಮ ಗುರುಜಿ ಎಲ್ಲ ಗುರುಗಳ ಹತ್ರ ನೀವು ಹೋದರೆ ಬೇಜಾರು ಮಾಡ್ಕೋತಾರಾ, ಅಥವಾ ಬರೀ ಕ್ರಿಯೆಗಳು ಹೇಳ್ಕೊಡ್ತಾರಾ, ಅಥವಾ ಏನು ಅವ್ರು ಯಾರನ್ನ ಫಾಲೋ ಮಾಡ್ತಾರೆ, ಸಾಯಿಬಾಬಾನ? ಕೆಲವರು ಏನೇನೋ ಕೇಳ್ತಾರೆ ಈ ಥರ ಎಲ್ಲ. ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಗುರುಗಳು ಒಂದೇ ಅಂತ ಹೇಳ್ತಾರೆ. ಗುರುಗೀತಲ್ಲಿ 182 ಶ್ಲೋಕಗಳಲ್ಲಿ ಈಶ್ವರ ಏನು ಹೇಳಿದಾನೋ ಅದನ್ನು ಬೋಧನೆ ಮಾಡ್ತಾರೆ ಅಂತ ಹೇಳ್ಬೋದು. ನಮಗೆ ಗೋಚರ ಆಗುತ್ತೆ ಏನೇನು ಟೈಮಲ್ಲಿ ಏನು ಬೋಧನೆ ಮಾಡಿದ್ದಾರೆ ಅಂತ, ಅದನ್ನು ನಾವು ಹೇಳ್ಬೋದು. ಬೇಸಿಕಲಿ ಏನು ಅಂತಂದರೆ, ಯಾರೂ ಉಚ್ಚ ನೀಚ ಅನ್ನೋ ವಿಚಾರದಲ್ಲಿ ಯಾರೂ ಮೇಲಿಲ್ಲ, ಯಾರೂ ಕೆಳಗಡೆ ಇಲ್ಲ, ಎಲ್ಲ ಪ್ರೊಫೆಷನ್. ಈಗ ಗುರುಜಿ ಡ್ರೈವರ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ನಜೀರ್ನ ನೋಡಿದ್ದೀರಾ 90% ಎಲ್ಲರೂ ಇಲ್ಲಿ. ಯಾವತ್ತೂ ನಜೀರಿಗೆ ಬಾ ಹೋಗು ಅಂತ ಕರೆದಿಲ್ಲ ಗುರುಜಿ. ಬನ್ನಿ ಕೂತ್ಕೊಳ್ಳಿ. ಅವರು ಅಷ್ಟೇ ಗುರುಜಿಗೆ ನಮಸ್ಕಾರ ಸರ್ ಅಂತ ಕರೆಯೋರು. ಯಾಕೆ? ಅದೊಂದು ರೆಸ್ಪೆಕ್ಟ್ ಫಾರ್ ದಟ್ ಪ್ರೊಫೆಷನ್. ಚಾಲಕ ಇಸ್ ಒನ್ ಪ್ರೊಫೆಷನ್, ಡಸಂಟ್ ಮೇಕ್ ಹಿಮ್ ಇನ್ಫೀರಿಯರ್. ಇನ್ಫ್ಯಾಕ್ಟ್ ಗುರುಜಿ ಟೋಲ್ಡ್ ಅ ಡ್ರೈವರ್ who drives Benz and a person sitting behind, both are sitting in the same Benz car. ಇಬ್ರಿಗೂ ಹಾಗಾದ್ರೆ ಏನೋ ಒಂದು ಯೋಗ ಇದೆ ಅಲ್ಲ ಆ ಕಾರಲ್ಲಿ ಹೋಗೋಕ್ಕೆ. ಸೊ ಇಬ್ಬರು ಒಂದು ಒಳ್ಳೆ ಬೆಂಜ್ ಕಾರಲ್ಲೇ ಹೋಗ್ತಾ ಇದ್ದಾರಲ್ಲ. ಸೊ ಇನ್ಫೀರಿಯರ್ ಏನೋ, ಒಂದು ಸೀಟ್ ಬೇರೆ ಅಷ್ಟೇ, ಒಬ್ಬ ಡ್ರೈವರ್ ಸೀಟು ಒಬ್ಬರು ಹಿಂದ್ಗಡೆ, ಇಲ್ಲ ಒಬ್ಬರು ಡ್ರೈವರ್ ಸೀಟು ಇನ್ನೊಬ್ಬರು ಅದ್ರ ಪಕ್ಕ. ಸೊ ಆ ಥರ ನಾವು ಇನ್ಫ್ಯಾಕ್ಟ್ ಒಬ್ಬರು ಫ್ರೀಯಾಗಿ ಓಡಿಸ್ತಾ ಇದ್ದಾರೆ, ಅಂದರೆ ಹಿ ಈಸ್ ಗೆಟಿಂಗ್ ಪೇಡ್ ಟು ಡ್ರೈವ್ ದಟ್ ವೆಹಿಕಲ್ ಆ್ಯಂಡ್ ದ ಅದರ್ ಪರ್ಸನ್ ಈಸ್ ಪೇಯಿಂಗ್ ಟು ಸಿಟ್ ಇನ್ ದ ವೆಹಿಕಲ್. ಸೊ ಇದೆಲ್ಲ ನಾವು ಹಂಗೆ ನೋಡಿದಾಗ ಇದೆಲ್ಲ ನಮಗೆ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಎಲ್ಲ ನೀರಾಗುತ್ತೆ, ಝೀರೋ ಆಗಿಬಿಡುತ್ತೆ ಅದು ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಅದಕ್ಕೆಲ್ಲ ಜಾಸ್ತಿ ಪ್ರೋತ್ಸಾಹನ ಇದನ್ನು ಕೊಡಬಾರ್ದು. ಈಗ ಉದಾಹರಣೆಗೆ ತಿರುಮಲೆಗೆ ಹೋದ ವಾರ ಹೇಳಿದ್ರು ಗುರುಜಿ, ಅವ್ರಿಗೆ ಸೂತ್ಕಾಯಿತು ಬರ್ಬೋದಾ ಅಂತ ಕೇಳಿದ್ರು. ಬನ್ನಿರಿ, ಜಗತ್ತಲ್ಲಿ ದಿನ ಒಬ್ಬರು ಹೋಗ್ತಾರೆ ಒಬ್ಬರು ಹುಟ್ಟುತ್ತಾರೆ. ಅಂದರೆ ಎಲ್ಲಿ ಯಾವ ಸ್ಪೇಸ್, ಈಗ ನಮ್ಮ ರಿಲೇಟಿವ್ ಆಗಿರೋದನ್ನ ನಮಗೆ ಸೂತ್ಕ, ಪಕ್ಕದಲ್ಲಿ ಯಾರು ಆಗಿದ್ರೆ ನಮಗೆ ಸೂತ್ಕ ಇಲ್ಲ. ಕಾಶಿಲಿ ಯಾರು ಎಲ್ಲಿ ಹೋದರೂ ಸೂತ್ಕ ಇಲ್ಲ, ಅದು ಫುಲ್ ಸ್ಮಶಾನನೇ, ಅದು ಮಹಾ ಸ್ಮಶಾನ ಅಂತಲೇ ಅಲ್ಲಿ ಸಂಕಲ್ಪದಲ್ಲಿ ಬರೋ ಅಂಥದ್ದು. ಆದ್ರೂ ಅದನ್ನು ಆನಂದವನ ಅಂತಲೂ ಕರೀತಾರೆ ಸಂಕಲ್ಪದಲ್ಲಿ. ನಾವು ಹಿಂಗೆ ಹೋಗ್ತಾ ಇದ್ರೆ ಹಾಗೆ ಬರ್ತಾ ಇರುತ್ತೆ, ಡೆಡ್ ಬಾಡಿಗಳು ಟಚ್ ಆಗ್ತಾ ಇರುತ್ತೆ, ಉಜ್ಕೊಂಡು ಹೋಗ್ತಾ ಇರ್ತಾರೆ. ಏನು ಅಲ್ಲಿ ಯಾರಿಗೂ ಏನು ಮೈಲಿಗೆ ಇಲ್ಲ, ಮಣಿ ಇಲ್ಲ. ಅಲ್ಲಿರೋರೆಲ್ಲ ಬ್ರಾಹ್ಮಿನ್ಸನೇ, ಅರ್ಧಕ್ಕರ್ಧ ಪೂಜಾರಿನೇ ಪ್ರೊಫೆಷನ್ನು, ಅವ್ರಿಗೇನು ಮೈಲಿಗೆ ಆಗುತ್ತೆ. ಅದಕ್ಕೆ ಒಳಗಡೆ ಮಡಿ ಮೈಲಿಗೆನ ನಾವು ಪರಿಶುದ್ಧತೆಗೆ ತೊಗೋಬೇಕು. ಹೊರಗಡೆ ವಿಚಾರದಲ್ಲಿ ನಾವು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಟು ದ ಪಾಯಿಂಟ್ ದಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಅವರ್ ಸಾಧನ ಆ್ಯಂಡ್ ಅವರ್ ಎನ್ಲೈಟನ್ಮೆಂಟ್. ಜೈ ಮಾತಾ, ಜೈ ಗುರುದೇವ್. ಗುಡ್, ಜೈ ಮಾತಾ, ಒಳ್ಳೆಯದಾಗಲಿ. ನಾವು ಹೋಗೋದೆಲ್ಲ ಬೆಳಕಿನ ಕಡೆ ಅಷ್ಟೆ. ಮಧ್ಯ ಏನೇನೆಲ್ಲ ನಮ್ಮ ಬೆಳಕಿಗೆ ಅಡ್ಡ ಬರ್ತಾ ಇದೆಯೋ ಗೋಡೆಗಳು, ಆ ಗೋಡೆನ ಇಲ್ಲ ನಾವು ಸೈಡ್ಗೆ ಹೋಗಬೇಕು, ಇಲ್ಲ ಅಂದರೆ ಅದನ್ನು ದಾಟಿ ಹೋಗಬೇಕು. ಎರಡೂ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಮನೋಶಕ್ತಿಯಿಂದ ನಾವು ಮಾಡೋತಕ್ಕಂಥ ಸಾಧನೆ ಶಕ್ತಿಯಿಂದ ಒಂದು 2 ದಿನ ಅಥವಾ 48 ದಿವಸದ ಒಳಗಡೆ ಆ ಗೋಡೆ ಕ್ರಂಬಲ್ ಆಗುತ್ತೆ. ಅದೇನಾಗುತ್ತೆ ಅಂದರೆ ನಮ್ಮ ತಲೆ ಒಳಗಡೆ ಇರೋತಕ್ಕಂಥ ಗೋಡೆ, ಇದೆಲ್ಲ ಗೋಡೆ ಏನು ಅಂದರೆ ನಮ್ಮ ತಲೆ ಒಳಗಡೆ ಇರೋ ಗೋಡೆ, ನಮ್ಮ ಮನಸ್ಸಲ್ಲಿರೋ ಗೋಡೆ, ಅದು ಎರಡು ಹಾಗೆ ಇಟ್ ವಿಲ್ ಕ್ರಂಬಲ್, ಹಾಗೆ ಸಿಡಿಯತ್ತೆ, ಸಿಡಿದೋಗುತ್ತೆ. ಎಲ್ಲ ನಮ್ಮ ನ್ಯೂರೋ ಪಾತ್ವೇಸ್ ಅಂತ ಹೇಳಿದ್ರೆ ಅಥವಾ ಮನಸ್ಸೆಲ್ಲವೂ
ಆ ಮನಸ್ಸಿನಲ್ಲಿರೋತಕ್ಕಂಥ ಬುದ್ಧಿನಲ್ಲಿರೋತಕ್ಕಂಥ ಬಂಧನಗಳೆಲ್ಲ ಹೊಟ್ಟೋಗುತ್ತೆ. ಅದೇ ಮಾಡಬೇಕು. ಈಗ ಮೇಕಲ ಮಾತಾಡಿದ್ದು ಅದೇನೆ, ಅವಳ ಅನುಭವ ಅವಳು ಮಾತಾಡಿದ್ದಾಳೆ, ನಿಮ್ಮ ಅನುಭವ ನಾನು ಮಾತಾಡಿದ್ದೀನಿ, ನನ್ನ ಅನುಭವ ನಿಮ್ಮ ಕೈಯಲ್ಲಿ ಹೇಳ್ಕೊತೀನಿ ಅಷ್ಟೇ. ಸೊ ಒಬ್ಬರೊಬ್ಬರು ಪರಸ್ಪರ ನಾವು ಆ ರೀತಿ ಹೊಂದಾಣಿಕೆಯಿಂದ ಹಂಚಿಕೊಂಡ್ರೆ ಅದೇನಾಗುತ್ತೆ ಅಂದರೆ ನಮ್ಮಲ್ಲಿರೋತಕ್ಕಂಥ ಈ ಮಾನಸಿಕ ಕಲ್ಮಶಗಳು, ಬುದ್ಧಿಯ ಕಲ್ಮಶಗಳು, ಈ ಜಾತಿ ಅನ್ನೋದು ಇದೇ ಪ್ರಾಬ್ಲಮ್. ಇದು ಮಾಡಿದಾಗ we will allow the energy to freely flow. ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರ. We will understand more clearly if I try to explain to you sentence by sentence. ಪ್ರತಿಯೊಂದನ್ನು ಕೂಡ ಒಂದೊಂದು ವಾಕ್ಯ ರೂಪದಲ್ಲಿ ನಾವು ಸ್ಪ್ಲಿಟ್ ಮಾಡಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋತಕ್ಕಂಥ ಅನಿಸಿಕೆ ಅಲ್ಲ, ಜ್ಞಾನಕ್ಕೆ ಅದೇ ದಾರಿ. ದೀಸ್ ಆರ್ ಆಲ್ ದಿ ರೂಟ್, ಒನ್ ಪರ್ಟಿಕ್ಯುಲರ್ ಪಾತ್. ನಾವು ಬೆಟ್ಟ ಹತ್ತಾ ಇದ್ದೀವಿ, ಆ ಬೆಟ್ಟದಲ್ಲಿ ಓನ್ಲಿ ಒನ್ ವೇ ಇದೆ. ಸೊ ಈಗ ತಿರುಪತಿ ಬೆಟ್ಟ ತಗೊಂಡ್ರೆ ಹೋಗೋದು ಒಂದು ಕಡೆ, ಬರೋದು ಇನ್ನೊಂದು ಕಡೆ. ಅದೇ ಥರ ನಾವು ಎನ್ಲೈಟನ್ಮೆಂಟ್ ಕಡೆ ಒಂದೇ ಕಡೆಯಲ್ಲೇ ಹೋಗಬೇಕು. ಹೋದಾಗ ಅದು ಏನಾಗುತ್ತೆ ಅಂದರೆ ಸಾಧನೆ ತಪಸ್ಸಾಗಬೇಕು. ಸಿ ವಾಟ್ ಸಿಂಪ್ಲಿ ಸಿಟ್ಟಿಂಗ್ ಇನ್ ಸೈಲೆನ್ಸ್ ಅಂದರೆ ಯು ಹ್ಯಾವ್ ಟು ಗೋ ಇನ್ ಟು ದಟ್ ತಪಸ್ ಮೋಡ್, ಸಾಧನೆ ಮೋಡಲ್ಲಿ ಹೋಗಬೇಕು. ಸಾಧನೆ ಯಾವ ರೀತಿ ಆಗಬೇಕು ಅಂದಾಗ ಇಲ್ಲಿ ಸಾಧನೆ ಹ್ಯಾಸ್ ಟು ಬಿಕಮ್ ವಾಟ್ ವಿ ಕಾಲ್ ಇಟ್ ಆಸ್ sadhana. It gets converted into tapas. Simply sitting in silence means you have to get into sadhana mode and tapas. Sadhana hengabeku andre one way. Remember Tirupati, if you have gone to Tirupati, when you go up ಒಂದೇ ಕಡೆ ಹೋಗೋದು, ಬರೋ ಕಡೆ ಬೇಕಾದ್ರೆ ಇನ್ನೊಂದು ಕಡೆ. ಅದೇ ಥರ when you go towards enlightenment, it should be with ಏಕಾಗ್ರತೆ and ಚಿತ್ತ ಶುದ್ಧಿ ಕಡೆ ಹೋಗಬೇಕು. ದರ್ ಇಸ್ ಓನ್ಲಿ ಒನ್ ವೇ. ಒನ್ಸ್ ಯು ಗೋ ಇನ್ ಟು ದಟ್ ಚಿತ್ತ ಶುದ್ಧಿ ಆ್ಯಂಡ್ ಒನ್ಸ್ ಯು ಗೋ ವಿತ್ ದಟ್ ಚಿತ್ತ ಶುದ್ಧಿ, ದೆನ್ ಎನ್ಲೈಟನ್ಮೆಂಟ್ ಹ್ಯಾಪನ್ಸ್. ಯಾಕೆ ಅಂದರೆ ಆ ಚಿತ್ತ ಶುದ್ಧಿ ಏನು ಮಾಡುತ್ತೆ ಸೈಲೆನ್ಸ್ ಅಂದರೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಥಿಂಗ್ ಬಟ್ ಸಾಧನಾ ಆ್ಯಂಡ್ ತಪಸ್. ಈ ಸೈಲೆನ್ಸ್ ಇಟ್ ಗೋಸ್ ಇನ್ ಟು sadhana, and this sadhana gets into like tapas. So silence is sadhana and tapas, and that leads to, with sadhana and tapas, and that silence leads to witnessing the thoughts passing before you without participating in it. ಆಗೇನಾಗುತ್ತೆ ಅಂದಾಗ ವಿತೌಟ್ ಪಾರ್ಟಿಸಿಪೇಟಿಂಗ್ ಇನ್ ಇಟ್, ಯು ಅಲೌ ದ ಥಾಟ್ಸ್ ಜಸ್ಟ್ ಗೋ ಔಟ್. ಯಾರು ನಿಮಗೆ ರಿಲೇಟಿವ್ಸ್ ಜ್ಞಾಪಕ ಬಂದರೆ, ಇಫ್ ಸಂಬಡಿ ವೆರ್ ಯು ಆರ್ ಸಿಟ್ಟಿಂಗ್ ಇನ್ ಮೆಡಿಟೇಷನ್ ಇನ್ ಸೈಲೆನ್ಸ್, ಡೋಂಟ್ ಮಿಸ್ಟೇಕ್ ಎನಿಬಡಿ ಇಂಟರ್ಫಿಯರಿಂಗ್ ಇನ್ ಯುವರ್ ಥಾಟ್ಸ್. ಸೊ ಡೋಂಟ್ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಗಾಟ್ ಇಂಟ್ಯೂಷನ್. ವಿತೌಟ್ ಪಾರ್ಟಿಸಿಪೇಟಿಂಗ್ ಇನ್ ಇಟ್ ಅಂದರೆ ನಿಮಗೆ ಏನಾಗುತ್ತೆ ಅಂದರೆ, ಭ್ರಾಂತಿಯಿಂದ ಯು ವಿಲ್ ಫೀಲ್ ಆಲ್ರೆಡಿ ಯು ಹ್ಯಾವ್ ಸ್ಟಾರ್ಟೆಡ್ ಇಂಟ್ಯೂಟಿಂಗ್. ದಟ್ ಈಸ್ ಭ್ರಾಂತಿ, ಡೆಲ್ಯೂಷನ್, ಭ್ರಮೆ, ಇಲ್ಯೂಷನ್, ಮಾಯಾ. ಸೊ ವೆನ್ ಯು ವಿಟ್ನೆಸ್ ದ ಥಾಟ್ಸ್ ಪಾಸಿಂಗ್ ಬಿಫೋರ್ ಯು ವಿತೌಟ್ ಪಾರ್ಟಿಸಿಪೇಟಿಂಗ್, ಬಿಕಾಸ್ here you will interfere knowingly or unknowingly, because you suddenly thought of a relative, suddenly you will judgment wise relative, oh I just got a thought of my relative, so avanu husharidano ilvo, whether that fellow is all right, whether that lady is all right, or that family is all right. So next what do? You will go and call.
ಯು ವಿಲ್ ಗೋ ಆ್ಯಂಡ್ ಕಾಲ್. ಓ ನನಗೆ ಜ್ಞಾಪಕ ಬಂತು. ದಿಸ್ ಈಸ್ ದ ಕಾಮನ್ ಮಿಸ್ಟೇಕ್ ಮೋಸ್ಟ್ ಆಫ್ ಯು ಡೂ. ಯು ಇಮಿಡಿಯೇಟ್ಲಿ ಸೇ ಐ ಹ್ಯಾವ್ ಟು ಕಾಲ್ ದಟ್ ಪರ್ಸನ್ ಬಿಕಾಸ್ ಸಡನ್ಲಿ ಅವ್ರ ಜ್ಞಾಪಕ ಬಂತು. ನೀವೇನು ಹೇಳ್ತೀರಾ? ಯು ವಿಲ್ ಸೇ ನೋ ಅವ್ರ ಜ್ಞಾಪಕ ಬಂತು, ನಾನು ಮಾಡಿದೆ. ಸುಮ್ಮನೆ ಅವ್ರ ಜ್ಞಾಪಕ ಬಂತು ಮಾತಾಡಿ. ದಿಸ್ ಈಸ್ ದ ನಾರ್ಮಲ್ ಥಿಂಗ್ ಯು ಡೂ. ಈವನ್ ದಿಸ್ ಈಸ್ ಜ್ಞಾಪಕ ಬಂದೆ ನಾನು ಮಾಡ್ತೀನಿ ಅಂತ ಹೇಳ್ತೀರಾ ನೋಡಿ, that actually delays. That action delays enlightenment. That delays enlightenment. Simply sitting in silence with sadhana or tapas, that means sitting in silence ಅಂದರೆ ಯಾವುದಾದ್ರು ಒಂದು ಮಂತ್ರ ಬಾಯಲ್ಲಿಟ್ಕೊಳ್ಳಿ, ಯಾವುದಾದ್ರು ಒಂದು ದೇವರ ಬಗ್ಗೆ, ನಿಮ್ಗೆ ಇಷ್ಟವಾಗಿರೋ ದೇವರ ಬಗ್ಗೆ ಯೋಚನೆ ಮಾಡಿ, ಅದನ್ನೇ ಸತತವಾಗಿ ಯೋಚನೆ ಮಾಡಿ. ಅದು ಯೋಚನೆ ಮಾಡ್ತಾ ಬಂದಾಗ ನಿಮಗೆ ಇನ್ನೊಂದು ಏನಾದ್ರು ಒಂದು ಥಾಟ್ ಬರುತ್ತೆ. ಆ ಥಾಟ್ ಬಂದರೂ ಕೂಡ ಜಸ್ಟ್ ಅಲೌ ದಟ್ ಥಾಟ್ ಟು ಪಾಸ್ ಆ್ಯಂಡ್ ಅಲೌ ದಟ್ ಥಾಟ್ ವಿಲ್ ಇಮಿಡಿಯೇಟ್ಲಿ ಸೇ ನೋ 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 ನೋ. ಯು ವಿಲ್ ಸೇ ವಿತೌಟ್ ಪಾರ್ಟಿಸಿಪೇಷನ್. ದಟ್ ಮೀನ್ಸ್ ಯು ಶುಡ್ ನಾಟ್ ಸೇ, ಯು ಶುಡ್ ಇಮಿಡಿಯೇಟ್ಲಿ ಕಾಲ್ ದಟ್ ಪರ್ಸನ್. ಯಾಕಂದ್ರೆ ಈಗ 2 ತಿಂಗಳಿಂದ 3 ತಿಂಗಳಿಂದ ಅವ್ರ ಜ್ಞಾಪಕ ಬಂತು, ಅಥವಾ ನಾನು 2 months ಬ್ಯಾಕ್ ಹೋಗಿದ್ದು ನೋಡಿದೆ, ಸಡನ್ನಾಗಿ ಜ್ಞಾಪಕ ಬಂತು, ಸೊ ನಾನು ಕಾಲ್ ಮಾಡ್ತೀನಿ. ದಿಸ್ ಈಸ್ ವಾಟ್ 99 ಅಲ್ಲ 105% ಆಫ್ ಯು ಪೀಪಲ್ ಡೂ. ವೆನ್ ಯು ಡೂ ದಟ್, ಯು ಆರ್ ಪೋಸ್ಟ್ಪೋನಿಂಗ್ ಅಟ್ ಲೀಸ್ಟ್ ಫಾರ್ ಅ ವೀಕ್, 1 week at least ಫಾರ್ ಎನ್ಲೈಟನ್ಮೆಂಟ್. 1 weekನ ಪೋಸ್ಟ್ಪೋನ್ ಮಾಡ್ದಂಗೆ. ಫಸ್ಟ್ ಆಫ್ ಆಲ್ ಮೆಂಟಲ್ ಗಬಡಗಳನ್ನ ತೆಕ್ಕೊಳ್ಳಿ. ಆ ಮೆಂಟಲ್ ಗಬಡ ತೆಕ್ಕೊಳ್ಳೋಕ್ಕೇನೆ ಯು ಜಸ್ಟ್ ಸಿಟ್ ಇನ್ ಸೈಲೆನ್ಸ್ ವಿತ್ ಸಾಧನಾ ಆರ್ ತಪಸ್. ಡೋಂಟ್ ಥಿಂಕ್ ಆಫ್ ಎನಿಬಡಿ ಅದರ್ ದ್ಯಾನ್ ಥಿಂಕಿಂಗ್ ಆಫ್ ಯುವರ್ ಇಷ್ಟ ದೇವತಾ ಆರ್ ಗುರು. ಇದನ್ನು ಬಿಟ್ಟು ಯಾರನ್ನು ಪ್ಲೀಸ್ ಡೋಂಟ್ ಬಾದರ್ ದೆಮ್. You are interfering in somebody's tapas. Who knows, the person you are remembering may be into some kind of a sadhana or tapas, or may be concentrating on some work. You don't know. How do you know? Are you enlightened already? No, you don't. Since you are not already enlightened, ನಿಮ್ಗೇನಾಗುತ್ತೆ ಅಂದರೆ ನಿಮಗೆಲ್ಲ ಈಗ ಮೋಹ ವ್ಯಾಮೋಹದಿಂದಾನೇ ಈ ಥರ ಎಲ್ಲ ನೆನಪು ಬರೋದು ನಿಮಗೆ. ಅದಕ್ಕೆ ನಾನು ಹೇಳಿದ್ದು, ಇಷ್ಟವರೆಗೂ ನಾನು ಮಾತಾಡಿದ್ದು ಅದೇನೆ, ಮೇಕಲನ್ ಕೈಲಿ ಮಾತಾಡ್ಸಿರೋದು ಅದೇನೆ. ಯಾಕೆ ಅಂದರೆ ದಿಸ್ ಇಸ್ ಬಿಕಾಸ್ ರಿಲಿಜಿಯಸ್ ಇಂಟರ್ಫಿಯರೆನ್ಸ್, ಜಾತಿ ಇಂಟರ್ಫಿಯರೆನ್ಸ್, ನೆನಪುಗಳ ಇಂಟರ್ಫಿಯರೆನ್ಸ್. ಯು ಥಿಂಕ್ ಆ ನೆನಪು ಬರ್ತಿದ್ದಂಗೆ ಅದು ಬಂದಿದೆ ನಿಮಗೆ. ಆ್ಯಂಡ್ ಯು ಲೇಡೀಸ್ ಎಸ್ಪೆಷಲಿ, ಯು ಆರ್ ಆ್ಯಕ್ಚುಲಿ ಈ ಥರ ಬರುತ್ತೆ. ಇದೆಲ್ಲ ಲೋವರ್ ಮೈಂಡ್ ಥಿಂಕಿಂಗು. ಎನ್ಲೈಟನ್ಮೆಂಟ್ ಆಗಬೇಕಾದ್ರೆ ಈ ಫಸ್ಟ್ ಆಫ್ ಆಲ್ ಯು ಕಮ್ ಔಟ್ ಫ್ರಮ್ ದಟ್ ಲೋವರ್ ಮೈಂಡ್ ಲೆವೆಲ್. ಜಾತಿ ಇಂಟರ್ಫಿಯರೆನ್ಸ್ನ ಬಿಡಿ. ಈ ಜಾತಿ ಇಂಟರ್ಫಿಯರೆನ್ಸ್ ಇದ್ರೇ ಮೋಹ ವ್ಯಾಮೋಹ. ಮೋಹ ವ್ಯಾಮೋಹ ಇದ್ದರೆ ಅದೊಂದು ಕಡೆ ಜಾತಿ, ಇನ್ನೊಂದು ಕಡೆ ಬೇಡದೇ ಇರೋ ಅಜ್ಞಾನ. ಆ್ಯಂಡ್ ಬೋತ್ ಆಫ್ ದಟ್ ವಿಲ್ ಕಂಬೈನ್ ಟುಗೆದರ್ ಟು ಗಿವ್ ಯು ದಟ್ ಕೈಂಡ್ ಆಫ್ ಅನ್ ಇಂಟರ್ಫಿಯರೆನ್ಸ್. ಸೊ ಇಂಟರ್ಫಿಯರೆನ್ಸ್ ಬಂದಾಗ ಏನಾಗುತ್ತೆ, ಸೈಲೆನ್ಸ್ ಬಿಟ್ಟು ನೀವು ಸಾಧನೆ ತಪಸ್ ಮಾಡ್ತಾ ಇದ್ರೆ ಸೈಲೆನ್ಸೇ ಇರೋದು ನೀವು. ವಾಟ್ ಹ್ಯಾಪನ್ಸ್ ಇಸ್ ಸಾಧನೆ. ಸೊ ಓನ್ಲಿ ವಿತ್ ದಿಸ್ ಕೈಂಡ್ ಆಫ್ ಅ ಸಾಧನ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ವಿತ್ ದಿಸ್ ಕೈಂಡ್ ಆಫ್ ಅ ಸಾಧನ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸಾಧನ ಆ್ಯಂಡ್ ತಪಸ್ ಇದ್ರೇ ಸೈಲೆನ್ಸಿಗೆ ಬರ್ತೀರಾ. ದಿಸ್ ಕಂಟಿನ್ಯೂಸ್ ಸಾಧನ ಆ್ಯಂಡ್ ತಪಸ್ ವಿಲ್ ಗೆಟ್ ಯು ಇನ್ ಟು ದಟ್ ಮೋಡ್ ವೇರ್ ಯು ವಿಲ್ ಗೋ ಫ್ರಮ್ ಅ ಲೋವರ್ ಮೈಂಡ್ ಟು ಹೈಯರ್ ಮೈಂಡ್. ಆಗ ಹೈಯರ್ ಮೈಂಡಿಗೆ ಬಂದಾಗ ದೆನ್ ಯು ವಿಲ್ ಕಮ್ ಟು ಸ್ಟ್ಯಾಂಡ್ ದೆರ್ ಇಸ್ ನೋ ಇಂಟರ್ಫಿಯರೆನ್ಸ್. ನೋ ಇಂಟರ್ಫಿಯರೆನ್ಸ್ ಬಿಕಾಸ್ ಆಫ್ ಮೋಹ ವ್ಯಾಮೋಹ. ನೋ ಜಡ್ಜ್ಮೆಂಟ್ ಬಿಕಾಸ್ ಆಫ್ ಮೋಹ ವ್ಯಾಮೋಹ. ಬಿಕಾಸ್ ಇನ್ ಯೋರ್ ಕೇಸ್ ಆ್ಯಂಡ್ ಯೋರ್ ಕ್ಯಾಸ್ಟ್, enlightenment happens irrespective of caste and realization, because no judgment, no point of view. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.